ಒಂದು ಜೀವಕ್ಕೆ ಜೀವನ ಕೊಡ್ಬೋದು, ಆದರೆ ಜೀವ ತೆಗೆಯೋ ಹಕ್ಕು ಯಾವನಿಗೂ ಇಲ್ಲ. ಕೊಲೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಆದರೆ ಕೊಲೆ ಮಾಡಿ ಎಸ್ಕೇಪ್ ಆಗೋದಿದೆಯಲ್ಲ ಅದು ತುಂಬ ಕಷ್ಟ. ಮನುಷ್ಯ ಹುಟ್ಟಿದ ಮೇಲೇ ಕಾನೂನು ಹುಟ್ಟಿದ್ದು, ಅದಕ್ಕೆ ತಲೆ ಬಾಗಲೇಬೇಕು. ಇಂದಿನ ಸಂಚಿಕೆಯಲ್ಲಿ ಅದರ ನೆರಳಿದೆ. ಕಾನೂನಿನ ಕಣ್ಣಿಗೆ ಮಣ್ಣೆರಚೋ ಪ್ರಯತ್ನಗಳಿವೆ. ಇದೆಲ್ಲ ಹೇಳ್ತೀವಿ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮದಲ್ಲಿ. ಅದೊಂದು ಮುಸ್ಲಿಂ ಕುಟುಂಬ. ಅಷ್ಟೇನು ಸ್ಥಿತಿವಂತರಲ್ಲದ ಜನ, ಆದರೆ ಊಟ ಬಟ್ಟೆಗೇನು ತೊಂದರೆ ಇರಲಿಲ್ಲ. ತಂದೆ ತಾಯಿ, ಇಬ್ಬರು ಮಕ್ಕಳು ಮತ್ತು ಒಬ್ಬಳು ಸೊಸೆ. ಇಷ್ಟು ಜನ ಇದ್ರೂ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇರಲಿಲ್ಲ ಅವರ ಮಧ್ಯೆ. ಅದು ರಾತ್ರಿ 7:30. ಇಕ್ಬಾಲ್ ಓಡಿ ಬಂದವನೇ ತನ್ನ ಮನೆ ಬಾಗಿಲಲ್ಲಿ ಕುಸಿದು ಬಿದ್ದ. ಆತನ ಹೊಟ್ಟೆಯ ಕರುಳೆಲ್ಲ ಆಚೆ ಬಂದಿತ್ತು. ಬಟ್ಟೆಯೆಲ್ಲ ರಕ್ತಮಯವಾಗಿತ್ತು. ಜೋರಾಗಿ ಕಿರುಚುತ್ತಾ ತನ್ನ ಮನೆಯವರನ್ನ ಕರೆದ. ಆತನ ಅಣ್ಣ ರಿಯಾಜ್ ಓಡ್ ಬಂದವನೇ ತನ್ನ ತಮ್ಮನನ್ನ ನೋಡಿ ಗಾಬರಿಯಿಂದ ಅಳಲು ಶುರು ಮಾಡಿದ. ಅವನಿಗೆ ಕೈಕಾಲೇ ಆಡದೆ ಹೋಯಿತು. ಇಕ್ಬಾಲನ ಸ್ಥಿತಿ ಚಿಂತಾಜನಕವಾಗಿತ್ತು. ಆತ ಮಾತನಾಡುವ ಸ್ಥಿತಿಯಲ್ಲೂ ಇರಲಿಲ್ಲ. ಬ್ಲೀಡಿಂಗ್ ಹೆಚ್ಚಾದ್ರಿಂದ ರಕ್ತ ಧಾರಾಕಾರವಾಗಿ ಹರಿದು ಹೋಗ್ತಾ ಇತ್ತು. ಆ ದೃಶ್ಯ ನೋಡಿ ಮನೆಯವರೆಲ್ಲ ಗೋಳಿಡ್ತಿದ್ರು. ಕೊನೆಗೆ ಇಕ್ಬಾಲ್ನನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಆಸ್ಪತ್ರೆಯಲ್ಲಿ ಅವನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ, ಬೆಂಗಳೂರಿನ ಬೌರಿಂಗ್ ಹಾಸ್ಪಿಟಲ್ಗೆ ಸೇರಿಸಿ ಅಂತ ಒಂದು ಚೀಟಿ ಬರೆದು ಕೊಟ್ಟು. ಅದೇನಾಗಿತ್ತೋ ಏನೋ, ಇಕ್ಬಾಲ್ನ ಸ್ಥಿತಿ ಗಂಭೀರವಾಗಿತ್ತು. ಹೊಟ್ಟೆಯೊಳಗಿನ ಕರುಳು ಆಚೆ ಬಂದಿದ್ದರಿಂದ ಆತ ಮನೆಯವರಿಗೆ ಬಂದಿದ್ದೇ ಹೆಚ್ಚು. ಕೊನೆಗೆ ಚಿಕಿತ್ಸೆ ಫಲ ನೀಡಲಿಲ್ಲ. ಪಾಪ, ಆತ ಸತ್ತು ಹೋಗಿದ್ದ. ಹೌದು, ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಆತ ಸಾವನ್ನಪ್ಪ. ಎದೆ ಮಟ್ಟಕ್ಕೆ ಬೆಳೆದ ಮಗನನ್ನ ಕಳೆದುಕೊಂಡ ಅವನ ಮನೆಯವರ ಗೋಳು ಯಾರಿಗೂ ಬೇಡ. ಆದರೆ ಅವನಿಗೆ ಆಗಿದ್ದೇನು ಅನ್ನೋ ಪ್ರಶ್ನೆಗೆ ಅಲ್ಲಿ ಯಾರ ಬಳಿಯೂ ಉತ್ತರ ಇರಲಿಲ್ಲ. ಇಕ್ಬಾಲ್ ಒಳ್ಳೆಯ ಹುಡುಗನಾಗಿದ್ದ. ಆತನಿಗೆ ಸುಮಾರು 21 ವರ್ಷ. ಕ್ಯಾತ್ಸಂದ್ರದಲ್ಲಿರೋ ಒಂದು ಸಾಮಿಲ್ನಲ್ಲಿ ಕೆಲಸ ಮಾಡ್ತಿದ್ದ. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದುದರಿಂದ ಬೇರೆ ಯಾವುದೇ ರೀತಿಯ ಕೆಟ್ಟ ಚಟಕ್ಕೆ ಬೀಳದೆ ತನ್ನ ಕುಟುಂಬಕ್ಕೆ ಸ್ವಲ್ಪ ಮಟ್ಟಿಗೆ ಆಸರೆಯಾಗಿ ನಿಂತವನಿದ್ದ. ಇವನು ದಿನನಿತ್ಯದಂತೆ ನೆಲಮಂಗಲದಿಂದ ಕ್ಯಾತ್ಸಂದ್ರಕ್ಕೆ ಬಸ್ನಲ್ಲಿ ಹೋಗಿ ಬರ್ತಿದ್ದ. ಆದರೆ ಅಂದು ಹಾಗಾಗಿತ್ತು. ಇಕ್ಬಾಲ್ ಯಾರೊಂದಿಗೂ ದ್ವೇಷವನ್ನ ಕಟ್ಕೊಂಡವನಲ್ಲ. ಅವನ ಮೇಲೆ ಬೇರೆಯವರಿಗೆ ಯಾವುದೇ ರೀತಿಯ ಹಾಗೆ ಕೂಡ ಇರಲಿಲ್ಲ. ದುಡ್ಡು ಕಾಸು ಕಿತ್ಕೊಳ್ಳೋರಾದ್ರೆ ಒಂದೆರಡೇಟ್ ಹೊಡೆದು ಹಣ ಕಿತ್ಕೊಂಡು ಹೋಗಿರೋರು. ಆದರೆ ಈ ಮಟ್ಟಕ್ಕೆ ಕರಳು ಆಚೆ ಬರೋ ಹಾಗೆ ಹಲ್ಲೆ ಮಾಡೋದಿದೆಯಲ್ಲ, ಅದಕ್ಕೆ ಕಾರಣ ಏನು? ಇದೆಲ್ಲ ಗಮನದಲ್ಲಿಟ್ಕೊಂಡು ಇಕ್ಬಾಲ್ನ ಕುಟುಂಬ ತನ್ನ ಹಿರಿಯ ಮಗ ರಿಯಾಜ್ನ ಜೊತೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಪೊಲೀಸರ ಅನುಮಾನ ಬೇರೆನೇ ಆಗಿತ್ತು. Bye bro.